ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗುಂಟಾಗಲಿ. ಹೃದಯಂಗಮ ಮಾತು ಎನ್ನುವ ಈ ವಾಕ್ಯದಾನದ ಸರಣಿಯಲ್ಲಿ ಈ ತಿಂಗಳು ನಾವು ದೇವರ ಕೋಪದ ಕುರಿತಾಗಿ ಧ್ಯಾನಿಸ್ತಿರುವಲ್ಲಿ, ಈ ದಿನ ನಾವು ಧ್ಯಾನಿಸ್ತಿರುವಂಥ ದೇವರ ವಾಕ್ಯದ ಭಾಗವು 1 ಥೆಸಲೋನಿಕ 1ನೇ ಅಧ್ಯಾಯ 10ನೇ ವಚನ. 1 ಥೆಸಲೋನಿಕ 1ನೇ ಅಧ್ಯಾಯ 10ನೇ ವಚನ. ಆತನು ಸತ್ತವೊಳಗಿಂದ ಎಬ್ಬಿಸಿದಂಥ ಆಕಾಶದೊಳಗಿಂದ ಬರುವಂಥ ಆತನ ಕುಮಾರನನ್ನು ಎದುರು ನೋಡುವವರಾದಿರೆಂತಲೂ ತಿಳಿಸುತ್ತಾರೆ. ಈ ಯೇಸುವು ಮುಂದೆ ಬರುವ ದೈವಕೋಪದಿಂದ ನಮ್ಮನ್ನು ತಪ್ಪಿಸುವ ಆತನು. ಈ ವಾಕ್ಯಗಳನ್ನ ಗ್ರಹಿಸೋದಕ್ಕೆ ಶಕ್ತರಾಗುವಂತೆ ಕರ್ತನು ತಾನೇ ನಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ತನ್ನ ಜ್ಞಾನವುಳ್ಳ ಆತ್ಮದಿಂದ ನಮ್ಮನ್ನು ತುಂಬಿಸಲಿ. ದೇವರಾತ್ಮನಾದ ಕರ್ತನು ಆತ ನಮಗೆ ವಾಕ್ಯಗಳನ್ನ ಬೋಧಿಸಿ ತನ್ನ ವಾಕ್ಯದ ಕುರಿತಾದ ಗ್ರಹಿಕೆಯನ್ನು ದಿನದಿಂದ ದಿನಕ್ಕೆ ನಮ್ಮೊಳಗೆ ಹೆಚ್ಚಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ಈ ತಿಂಗಳೆಲ್ಲ ದೇವರ ಕೋಪದ ಕುರಿತಾಗಿ ಇರುವಂತಹ ವಿವಿಧ ವಚನಗಳನ್ನ ಧ್ಯಾನಿಸಿದ್ದೇವೆ. ಕರ್ತನ ಚಿತ್ತವಿರುವುದಾದರೆ ಮುಂಬರುವ ತಿಂಗಳಿನಿಂದ ನಾಳಿನಿಂದ ನಾವು ಪಾಪ ಕ್ಷಮಾಪಣೆಯ ನಿಶ್ಚಯ, ಭರವಸೆ, ಪ್ರಾರ್ಥನೆ, ಪಾಪ ಕ್ಷಮಾಪಣೆಯ ನಿಶ್ಚಯ, ಪಾಪ ಕ್ಷಮಾಪಣೆಯ ಭರವಸೆ, ಪಾಪ ಕ್ಷಮಾಪಣೆಗಾಗಿ ಪ್ರಾರ್ಥನೆ, ಇದಕ್ಕೆ ಸಂಬಂಧಪಟ್ಟ ವಾಕ್ಯಗಳನ್ನ ನಾವು ಧ್ಯಾನಿಸಲಿಕ್ಕಿದ್ದೇವೆ. ಈ ವಾಕ್ಯಗಳನ್ನ ಅನುದಿನವೂ ವೀಕ್ಷಿಸಿ ಆತ್ಮಿಕ ಲಾಭವನ್ನು ಪಡೆದುಕೊಳ್ತಿರುವ ನಿಮ್ಮನ್ನು ಕರ್ತನು ಹೆಚ್ಚೆಚ್ಚಾಗಿ ಆಶೀರ್ವದಿಸಲಿ. ಈ ವಾಕ್ಯಗಳು ನಿಮಗೆ ನಿಮ್ಮ ಆತ್ಮಕ್ಕೆ ಪ್ರಯೋಜನಕಾರಿಯಾಗಿರುವುದಾದರೆ ಅನೇಕರು ಈ ಲಾಭವನ್ನು ಪಡೆದುಕೊಳ್ಳುವಂತೆ ಅನೇಕರಿಗೆ ಇದನ್ನು ಪರಿಚಯಿಸ್ರಿ. ಅನೇಕರು ಇದಕ್ಕೆ ಹೊಸದಾಗಿ ಸಬ್ಸ್ಕ್ರೈಬ್ ಆಗೋದಕ್ಕೆ ನೀವು ಅವರನ್ನ ಉತ್ತೇಜಿಸಿರಿ. ಈ ವಾಕ್ಯದಾನದಿಂದ ತಮಗೂ ತಮ್ಮ ಕುಟುಂಬಕ್ಕೂ ಹೆಚ್ಚೆಚ್ಚಾದ ಆಶೀರ್ವಾದಗಳು ಉಂಟಾಗಲಿ. ಈ ದಿನ ನಾವು ಧ್ಯಾನಿಸುವಂತೆ ವಾಕ್ಯ ಭಾಗದಲ್ಲಿ ಯೇಸು ಕ್ರಿಸ್ತನ ಕುರಿತಾದ ಗುರುತು ಮತ್ತು ಯೇಸು ಕ್ರಿಸ್ತನಿಂದ ನಮಗಿರುವಂತಹ ನಿರೀಕ್ಷೆ, ಇವೆರಡನ್ನ ಒಟ್ಟಾಗಿ 1 ಥೆಸಲೋನಿಕ 1ನೇ ಅಧ್ಯಾಯದ 10ನೇ ವಚನದಲ್ಲಿ ಬರೆಯಲಾಗಿದೆ. ಈ ಹಿಂದೆ ನಾನು ತಮ್ಮೊಂದಿಗೆ ಹೇಳಿಕೊಂಡ ಹಾಗೆ 1ನೇ ಥೆಸಲೋನಿಕ ಪತ್ರಿಕೆಯನ್ನ ಪೌಲನು ಥೆಸಲೋನಿಕದವರಿಗೆ ಬರೆದದಕ್ಕೆ ಅನೇಕ ಕಾರಣಗಳಿವೆ. ಅದರಲ್ಲಿ ಅವರನ್ನ ಬಹಳವಾಗಿ ಉತ್ತೇಜಿಸಿ ಕರ್ತನ ಬರೋಣವನ್ನ, ಸಭೆಗಾಗಿ ಕರ್ತನು ಬರುವ ಬರೋಣವನ್ನ ಅವರಿಗೆ ತಿರುಗಿ ಅವರ ಜ್ಞಾಪಕಕ್ಕೆ ತಂದು ಅವ್ರನ್ನ ಪ್ರೋತ್ಸಾಹಪಡಿಸುವಂತೆ ಈ ಪತ್ರಿಕೆಯನ್ನು ಬರೆಯಲಾಗಿದೆ. ಇದರಲ್ಲಿ ಇರುವಂತಹ 5 ಅಧ್ಯಾಯಗಳ ಅಂತ್ಯಭಾಗದಲ್ಲಿ ಪೌಲನು ಕರ್ತನ ಬರೋಣವನ್ನು ಉಲ್ಲೇಖಿಸ್ತಾನೆ. ಪ್ರತಿ 5 ಅಧ್ಯಾಯಗಳಲ್ಲಿ ನಾವು ಅದನ್ನು ಗಮನಿಸಬಹುದು. ಈಗ ಈ 1ನೇ ಅಧ್ಯಾಯದ ಅಂತ್ಯಕ್ಕೆ ತಿರುಗಿ ಆತನು ಇಲ್ಲಿ ಕರ್ತನ ಬರೋಣವನ್ನು ಉಲ್ಲೇಖಿಸ್ತಾನೆ. ಅದನ್ನು ನಾವು ಹೀಗೆ ಓದಿದ್ದೇವೆ. ಆತನು ಸತ್ತೊಳಗಿಂದ ಎಬ್ಬಿಸಿದಂಥ ಆಕಾಶದೊಳಗಿಂದ ಬರುವಂತ, ಇಲ್ಲಿ ಯೇಸು ಕ್ರಿಸ್ತನ ಕುರಿತಾದ ಒಂದು ಗುರುತು ನಮಗೆ ಇಲ್ಲಿ ಕೊಡ್ತಾನೆ. ಕಾರಣ ಅದನ್ನು ಮುಗಿಸುವಾಗ ಈ ಯೇಸು ಎಂಬುದಾಗಿ ಹೇಳ್ತಾನೆ. ಹಾಗಾದ್ರೆ ಯಾವ ಯೇಸು? ಆ ಯಾವ ಯೇಸು ಎನ್ನುವುದಕ್ಕೆ ಆತ ನಿರ್ದಿಷ್ಟವಾದ ಗುರುತನ್ನ 10ನೇ ವಚನದ ಆರಂಭದಲ್ಲಿ ಹೇಳ್ತಾನೆ. ಹೇಗೆ? ಆತನು ಸತ್ತವೊಳಗಿಂದ ಎಬ್ಬಿಸಿದಂತಾರೆ, ಅಂದ್ರೆ ತಂದೆಯಾದ ದೇವರು ಯಾರನ್ನ ಸತ್ತವೊಳಗಿಂದ ಎಬ್ಬಿಸಿದನೋ. ಮತ್ತೊಮ್ಮೆ ತಂದೆಯಾದ ದೇವರು ಯಾರನ್ನು ಸತ್ತವೊಳಗಿಂದ ಎಬ್ಬಿಸಿದನೋ, ಇದು ಒಂದು ಗುರುತು. ನಂತರದಲ್ಲಿ ಆತನು ಇನ್ನೊಂದು ಗುರುತನ್ನು ಹೇಳ್ತಾನೆ, ಆಕಾಶದೊಳಗಿಂದ ಬರುವಂತ. ಹಾಗಾದ್ರೆ ತಂದೆಯಾದ ದೇವರು ಯಾರನ್ನು ಎಬ್ಬಿಸಿದನೋ ಆತನೇ ಆಕಾಶದೊಳಗಿಂದ ಬರ್ಲಿಕ್ಕಿದ್ದಾನೆ. ಹೀಗೆ ಎಬ್ಬಿಸಿ ಬರುವಂತವನನ್ನ ಮಧ್ಯದಲ್ಲಿ ನಿಲ್ಲಿಸಿದ್ರೆ, ಹಾಗಾದ್ರೆ ಮಧ್ಯಾಕಾಶದಲ್ಲಿ ನಡೆಯಲಿಕ್ಕಿರುವ ಒಂದು ಸಂಭವ ನಮಗೆ ಅಲ್ಲಿ ಜ್ಞಾಪಕಕ್ಕೆ ಬರ್ತದೆ. ಈತನು ಕಲ್ವಾರಿ ಶಿಲುಬೆಯಲ್ಲಿ ಸತ್ತು ಸಮಾಧಿಯಾಗಿ ತಿರುಗಿ ಪುನರುತ್ಥಾನ ಹೊಂದಿ ನಂತರದಲ್ಲಿ ಪರಲೋಕಕ್ಕೆ ಒಯ್ಯಲ್ಪಟ್ಟವನು. ಈತನೇ ತಿರುಗಿ ಬರುವವನು. ಈತನು ಬರುವಂತಹ ಭಾಗವನ್ನ ಇದೇ 1 ಥೆಸಲೋನಿಕ 4ನೇ ಅಧ್ಯಾಯದಲ್ಲಿ ನಾವು ಹೀಗೆ ಓದ್ತೇವೆ. ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದ ಉಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ
ಹಕ್ಕನೆ ಒಯ್ಯಲ್ಪಡುವೆವು. ಹಾಗಾದರೆ ಅಂತರಿಕ್ಷದಲ್ಲಿ, ಪರಲೋಕದಿಂದ ಕೆಳಗೆ, ಭೂಮಿಯಿಂದ ಮೇಲೆ, ಅಂತರಿಕ್ಷದಲ್ಲಿ ಯೇಸು ಬರ್ಲಿಕ್ಕಿದ್ದಾನೆ. ಅಲ್ಲಿ ಆತನ ನಾವು ಸಂಧಿಸ್ಲಿಕ್ಕಿದ್ದೇವೆ. ಈ ಗುರುತನ್ನ ಇಲ್ಲಿ ಆರಂಭದಲ್ಲಿ ಕೊಡ್ತಾನೆ. ಹಾಗಾದ್ರೆ ಈ ಪುನರುತ್ಥಾನ ಹೊಂದಿದ ಯೇಸು, ತಿರುಗಿ ಬರಲಿರುವ ಯೇಸು, ಅದನ್ನು ತಿಳಿಸಿ ಥೆಸಲೋನಿಕ ಸಭೆಯವರ ನಡವಳಿಕೆನ ಹೇಳ್ತಾನೆ. ಬರುವಂತ ಆತನ ಕುಮಾರನನ್ನು ಎದುರು ನೋಡುವರಾದಿರಿ ಅಂತಲೂ. ಥೆಸಲೋನಿಕ ಸಭೆಯವರು ಪೌಲನಲ್ಲಿ ಸೇವೆ ಮಾಡಿದ್ದು ಕೇವಲ 3 ಸಬ್ಬತ್, ಅಂದ್ರೆ 3 ವಾರಗಳು. ಒಂದು ವೇಳೆ ದಿನಗಳ ಲೆಕ್ಕದಲ್ಲಿ 21 ದಿವಸಗಳಷ್ಟೇ. ಆ 21 ದಿವಸಗಳಲ್ಲಿ ಅನೇಕರಿಗೆ ರಕ್ಷಣೆ ಸುವಾರ್ತೆನ ಸಾರಿ ಅನೇಕ ರಕ್ಷಣೆ ಹೊಂದುವಂತೆ ಮಾಡಿ, ನಂತರ ಅವರಿಗೆ ಯೇಸುಕ್ರಿಸ್ತನ ಕುರಿತಾದ ಬೋಧನೆಗಳು, ಅದರಲ್ಲಿ ವಿಶೇಷವಾಗಿ ಆತನು ಸಭೆಗಾಗಿ ಬರಲಿರುವಂಥ ಬೋಧನೆಯನ್ನ ಬಹಳ ಪ್ರಬುದ್ಧವಾಗಿ ಅವರಿಗೆ ಬೋಧಿಸಿದ್ದಾನೆ. ಆ ಬೋಧನೆಗಳನ್ನ ಈ ಪತ್ರಿಕೆಗಳಲ್ಲಿ ಅವರಿಗೆ ತಿರುಗಿ ಜ್ಞಾಪಕಪಡಿಸ್ತಾನೆ. ಹಾಗಾದರೆ ಥೆಸಲೋನಿಕ ಸಭೆಯವರು ಆ 21 ದಿವಸಗಳಲ್ಲಿ ಯೇಸುವನ್ನ ನಂಬಿ ಆತನ ಬರೋಣಕ್ಕಾಗಿ ನಿರೀಕ್ಷಿಸುತ್ತಿದ್ದರೆಂಬುದನ್ನು ಇಲ್ಲಿ ಆತನು ಬರೆದಿದ್ದಾನೆ. ಅವರ ಕುರಿತಾಗಿ ವಿಷಯ ತಂದವರು ಯೇಸುಕ್ರಿಸ್ತನ ಬರೋಣಕ್ಕಾಗಿ ಥೆಸಲೋನಿಕ ಸಭೆಯವರು ಕಾದಿರುವುದನ್ನು ಇಲ್ಲಿ ಬರೆದಿದ್ದಾನೆ. ಆತನ ಮಗನನ್ನು ಎದುರು ನೋಡುವವರಾದಿರಿ ಅಂತಲೂ ಹೇಳುತ್ತಾರೆ. ಅಂದರೆ ಪೌಲನ ಬಳಿ ರಿಪೋರ್ಟ್ ತಂದವರು ಇವರೀಗ ಕರ್ತನ ಬರೋಣಕ್ಕಾಗಿ ಸತತ ಕಾದಿದ್ದಾರೆ ಎನ್ನುವುದನ್ನು ತಿಳಿಸಿದ್ದಾರೆ. ಈಗ ಅವರಿಗೆ ಪೌಲನ ಒಂದು ನಿರೀಕ್ಷೆ ಸಂದೇಶವನ್ನು ಕೊಡ್ತಿದ್ದಾನೆ. ಆ ನಿರೀಕ್ಷೆ ಸಂದೇಶ, ಈ ಯೇಸು ಮುಂದೆ ಬರುವ ದೈವಕೋಪದಿಂದ ನಮ್ಮನ್ನು ತಪ್ಪಿಸುವ ಆತನು. ಅಂದ್ರೆ ತಂದೆಯಾದ ದೇವರು ಯಾರನ್ನು ಎಬ್ಬಿಸಿದನು, ಮರಣದಿಂದ ಪುನರುತ್ಥಾನಗೊಳಿಸಿದನು, ಅದೇ ಯೇಸು ತಿರುಗಿ ಬರ್ಲಿಕ್ಕಿದ್ದಾನಲ್ಲ. ಆತನಿಗಾಗಿ ನೀವು, ಆತನ ಬರೋಣಕ್ಕಾಗಿ ನೀವು ಕಾಯ್ತಿದ್ದೀರಲ್ಲ. ಈ ಯೇಸು ಮಾಡ್ಲಿಕ್ಕಿರುವಂತ ಕಾರಣ ಮುಂದೆ ಬರುವ ದೈವಕೋಪದಿಂದ ನಮ್ಮನ್ನು ತಪ್ಪಿಸುವ ಆತನು. ಇಲ್ಲಿ ಒಂದು ಫೋರ್ಕಾಸ್ಟ್ ಇದೆ, ಒಂದು ಮುನ್ಸೂಚನೆ ಇಲ್ಲಿದೆ. ಹೇಗೆ ಹವಾಮಾನ ಮುನ್ಸೂಚನೆ ಇದೆಯೋ ಮಾಧ್ಯಮದಲ್ಲಿ ಅಥವಾ ಸುದ್ದಿ ಮಾಧ್ಯಮದಲ್ಲಿ, ಹಾಗೆಯೇ ದೇವರ ವಾಕ್ಯದಲ್ಲಿ ಕೊಡಲ್ಪಟ್ಟ ಒಂದು ಮುನ್ಸೂಚನೆ, ಮುಂದೆ ದೈವಕೋಪ ಬರಲಿಕ್ಕಿದೆ. ಪ್ರೇರೆ, ಆ ದೈವಕೋಪ ಬರುವಾಗ ನಮ್ಮನ್ನು ತಪ್ಪಿಸುವ ಅಂತ ಒಂದು ವ್ಯಕ್ತಿತ್ವವನ್ನ ಇದು ಮಾತನಾಡ್ತದೆ. ಈ ಯೇಸುವು ಮುಂದೆ ಬರುವ ದೈವಕೋಪದಿಂದ ನಮ್ಮನ್ನು ತಪ್ಪಿಸುವ ಆತನು. ಪ್ರೇರೆ, ತಪ್ಪಿಸುವಾತ ನಮ್ಮ ರಕ್ಷಕನು, ತಪ್ಪಿಸುವಾತ ನಮ್ಮ ವಿಮೋಚಕನು, ತಪ್ಪಿಸುವಾತ ನಮ್ಮ ಹೃದಯದೊಳಗೆ ಆತನೇ ಒಡೆಯ, ತಪ್ಪಿಸುವಾತ ನಮ್ಮ ಜೀವಿತದ ಮೇಲೆ ಒಡೆಯ. ಹಾಗಾಗಿ ಪೇತ್ರನು ತಾನು ಸಾರಿದ ಮೊಟ್ಟ ಮೊದಲ ಸಂದೇಶದಲ್ಲಿ ಆತನು ಹೇಳ್ತಾನೆ, ಈ ಯೇಸುವನ್ನೇ ದೇವರು ಕ್ರಿಸ್ತನನ್ನಾಗಿ ಒಡೆಯನನ್ನಾಗಿ ಮಾಡಿದ್ದಾನೆ. ಈ ಯೇಸುವನ್ನೇ. ಹಾಗಾದ್ರೆ ದೇವರು ಯಾರನ್ನ ಒಡೆಯನನ್ನಾಗಿ ಕ್ರಿಸ್ತನನ್ನಾಗಿ ಮಾಡಿದ್ದಾನೋ ಆತನನ್ನ ನಾವು ನಿಸ್ಸಂದೇಹವಾಗಿ ನಂಬಲೇಬೇಕಾಗಿದೆ. ಕಾರಣ ಮುಂದೆ ದೈವಕೋಪ ಬರಲಿಕ್ಕಿದೆ. ಆ ದೈವಕೋಪದಿಂದ ತಪ್ಪಿಸಿಕೊಳ್ಳಬೇಕಾದ್ರೆ ನಾವು ಯೇಸುಕ್ರಿಸ್ತನ ನಂಬುವಾಗ ನಮಗೆ ದೇವರ ಕನಿಕರವು ಕ್ಷಮಾಪಣೆ ದೊರಕುತ್ತದೆ. ಈ ಕಾರಣದಿಂದಲೇ ನಾವು ಯೇಸುಕ್ರಿಸ್ತನನ್ನ ನಂಬಲೇಬೇಕು. ಪ್ರಿಯರೇ, ಆತನನ್ನು ನಂಬಿ ಮುಂದೆ ಬರುವ ದೈವಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಈಗಲೇ ನಾವು ಸಿದ್ಧರಾಗೋಣ. ಥೆಸಲೋನಿಕ ಸಭೆಯವರಂತೆ ಅನುದಿನವೂ ಕರ್ತನ ಬರೋಣಕ್ಕಾಗಿ ನಾವು ಕಾಯೋಣ. ಆತ ನಮಗೆ ತೋರಿಸಿಕೊಡುವ ಯೇಸು, ಸತ್ತು ಜೀವಿತನಾಗಿ ಪುನರುತ್ಥಾನಗೊಂಡ ಯೇಸು, ಮಹಿಮಾ ಪದವಿಗೆ ಏರಿ ತಿರುಗಿ ಅಲ್ಲಿಂದ ಮಧ್ಯಾಕಾಶಕ್ಕೆ ಇಳಿದು ಬಂದು ನಮ್ಮನ್ನ ತನ್ನ ಕಡೆಗೆ ಸೆಳೆಕೊಳ್ಳುವ ಯೇಸು. ಈತನ ಬರೋಣಕ್ಕಾಗಿ ಥೆಸಲೋನಿಕ ಸಭೆಯವರಂತೆ ನಾವು ಅನುದಿನವೂ ಕಾಯೋಣ. ಆತನಲ್ಲಿದ್ದುಕೊಂಡು ದೇವರ ಕೋಪದಿಂದ ಬಿಡುಗಡೆ ಆಗೋಣ. ಪ್ರೇರೆ, ಅನೇಕ ವಚನಗಳು ಈ ತಿಂಗಳು ನಾವು ಧ್ಯಾನಿಸಿದ್ದೇವೆ. ದೇವರ ಕೋಪವನ್ನು ತೋರ್ಪಡಿಸುವಂತ ಸಂಗತಿ ಅವುಗಳು, ಆ ವಚನಗಳು ಹೇಳುವ ಕಾರಣದಿಂದ ದೇವರ ಕೋಪ ಬರುವುದು ನಿಶ್ಚಯ. ಆದರೆ ಅದಕ್ಕೆ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಯೇಸು ಕ್ರಿಸ್ತನ ಒಂದೇ ನಮಗೆ ಆಸ್ಪದ. ಆತನಿಗೆ ನಮ್ಮನ್ನು ಒಪ್ಪಿಸಿಕೊಡೋಣ. ಕರ್ತನಾದ ಯೇಸುವೆ, ಪರಲೋಕ ತಂದೆ, ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ನಮ್ಮ ಪ್ರಿಯ ಕರ್ತನಾದ ಯೇಸು ಕ್ರಿಸ್ತನನ್ನ ನೀನು ಸತ್ತವಳಿಂದ ಎಬ್ಬಿಸಿದ್ದಿ. ಕರ್ತನಾದ ಯೇಸುವೆ, ನೀನು ಆಕಾಶದೊಳಗಿಂದ ತಿರುಗಿ ಬರ್ಲಿಕ್ಕಿದ್ದಿ. ನಿನ್ನ ಭಕ್ತ ಸಮೂಹನ ಸಭೆಯನ್ನ ನಿನ್ನ ಕಡೆಗೆ ಸೆಳೆಕೊಳ್ಳಲಿಕ್ಕಿದ್ದಿ. ಓ, ಆ ಶ್ರೇಷ್ಠ ಪುನರುತ್ಥಾನದಲ್ಲಿ ನಮಗೆ ನೀನು ಪಾಲನ್ನು ಕೊಟ್ಟಿರುವಲ್ಲಿ ಕರ್ತನೆ, ಅದನ್ನು ಕೊನೆಯವರೆಗೂ ಕಾದುಕೊಳ್ಳುವುದಕ್ಕೆ ಕೃಪೆಯನ್ನು ಅನುಗ್ರಹಿಸಿರಿ. ಕರ್ತನಾದ ಯೇಸುವೆ, ಇಂಥವನಾದ ನೀನು ಮಾತ್ರವೇ ಮುಂದೆ ಬರುವ ದೈವಕೋಪದಿಂದ ನಮ್ಮನ್ನು ತಪ್ಪಿಸುವ ಆತನು. ನೀನೇ ನಮ್ಮ ನಿರೀಕ್ಷೆ, ನೀನೇ ನಮ್ಮ ರಕ್ಷಕ, ನೀನೇ ನಮ್ಮ ವಿಮೋಚಕ. ಕರ್ತನೆ, ತಡ ಮಾಡದೆ ನಾವು ನಮ್ಮ ಹೃದಯಗಳಲ್ಲಿ ನಿನ್ನನ್ನು ಆಹ್ವಾನಿಸ್ತೇವೆ.
ನಮ್ಮ ಹೃದಯದಲ್ಲಿ ನೀನೇ ಒಡೆಯನಾಗಿಯೂ ಕ್ರಿಸ್ತನಾಗಿ ಇರಬೇಕೆಂದು ನಾವು ಕೇಳಿಕೊಳ್ತೇವೆ. ಕರ್ತನೇ, ನಿನಗೆ ಸಲ್ಲತಕ್ಕ ಸಕಲ ಸನ್ಮಾನವನ್ನು ನಾವು ಯಾವಾಗಲೂ ಸಲ್ಲಿಸ್ತಾ ನಿನ್ನ ಬರೋಣದಲ್ಲಿ ನಾವು ರಕ್ಷಣೆ ಹೊಂದುವುದಕ್ಕಾಗಿ ನಿನ್ನನ್ನು ಅಂಗಲಾಚಿ ನಾವು ಬೇಡಿಕೊಳ್ತೇವೆ. ನಮ್ಮನ್ನು ಕರುಣಿಸು ಕರ್ತನೇ. ನಿನ್ನ ಕೋಪದ ದಿನದಲ್ಲಿ ನಾವು ಸುರಕ್ಷಿತರಾಗಿರುವಂತೆ ನಮ್ಮ ಜೀವಿತವನ್ನು ಯೇಸು ಕ್ರಿಸ್ತನಿಗೆ ಒಪ್ಪಿಸಿಕೊಡುತ್ತೇವೆ. ನಮ್ಮನ್ನು ಆಶೀರ್ವದಿಸು ದೇವರೇ. ತಿಂಗಳೆಲ್ಲ ಇದನ್ನು ಕಲಿಯುವುದಕ್ಕೆ ಕೊಟ್ಟ ಕೃಪೆಗಾಗಿ ಸ್ತೋತ್ರ. ಕರ್ತನಿನ ಕೋಪಕ್ಕೆ ಗುರಿಯಾಗುವುದಕ್ಕೆ ನೀನು ನಮ್ಮನ್ನು ಕರೀಲಿಲ್ಲ, ಬದಲಾಗಿ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ರಕ್ಷಣೆಯನ್ನು ಸಂಪಾದಿಸಿಕೊಳ್ಳುವುದಕ್ಕಾಗಿ ನೀನು ನಮ್ಮನ್ನು ನೇಮಿಸಿರುವುದರಿಂದ ನೀನು ನೇಮಿಸಿದ ಭಾಗದಲ್ಲಿ ನಾವು ನಿಂತು ನಿನ್ನಲ್ಲಿ ಯಾವಾಗಲೂ ಕರ್ತನಾದ ಯೇಸು ನಾವು ಸಂಭ್ರಮಿಸುವುದಕ್ಕೆ ಕೃಪೆಯನ್ನು ಅನುಗ್ರಹಿಸು. ಇದನ್ನು ಕೇಳಿ ಈ ವಾಕ್ಯವನ್ನು ಸನ್ಮಾನಿಸುವ ಪ್ರತಿಯೊಬ್ಬರನ್ನು ನೀನು ಆಶೀರ್ವದಿಸು. ಪ್ರತಿಯೊಬ್ಬರನ್ನ ಕುಟುಂಬವಾಗಿ ನೀನು ಆಶೀರ್ವದಿಸು. ಸಭೆಯಾಗಿ ಆಶೀರ್ವದಿಸು. ನಿನಗೆ ಮಹಿಮೆ ಆಗಲಿ. ನಮ್ಮ ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತಾ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.